ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಕಾರ್ನರ್. ಬುಧವಾರ ಮತ್ತು ಗುರುವಾರ ನಮ್ಮ ಅಣ್ಣನ ಮನೆಯದು ಗೃಹ ಪ್ರವೇಶ ಇತ್ತು. ಬುಧವಾರ ನೈಟು ಹೋಮವನ್ನು ಇಟ್ಕೊಂಡಿದ್ರು, ಹೋಗಬೇಕಾಗಿತ್ತು. ಹಾಗಾಗಿ ನನಗೆ ಶುಕ್ರವಾರ ಶನಿವಾರ ಎಲ್ಲ ನಂಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಹೊಸ ಮನೆಗೆಲ್ಲ ಗೃಹ ಪ್ರವೇಶಕ್ಕೆ ಹೋಗೋದು, ಮತ್ತೆ ಬಂದಿಲ್ಲಿ ಮಲ್ಕೊಳ್ಳೋದು, ಮತ್ತೆ ರೆಡಿಯಾಗಿ 2 ದಿನ 2 ಡೇಸ್ ಅಲ್ಲಿಂದ ಇಲ್ಲಿಗೆ ಓಡಾಡೋದೇ ಆಗ್ತಾಯಿತ್ತು. ಮತ್ತು ಸ್ಯಾಟರ್ಡೆ ಸಂಡೇನೂ ನನ್ನ ಮಗಳಿರ್ತಾಳೆ. ಅವಳಿಗೆ ಈಗ ಎಕ್ಸಾಮ್ ಟೈಮ್ ಹತ್ರ ಬಂದಿದೆ, ಓದಿಸೋದೆಲ್ಲ ಇರುತ್ತೆ. ಹಾಗಾಗಿ ಏನೋ ನನಗೆ ಸ್ವಲ್ಪ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬುಧವಾರ ಈವ್ನಿಂಗ್ ಅವಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಫಸ್ಟು ಅವಳಿಗೆ ರೆಡಿ ಮಾಡಿಬಿಡ್ತೀನಿ. ಮಕ್ಕಳನ್ನ ರೆಡಿ ಮಾಡಿಬಿಟ್ರೆ ನಾವು ಬೇಗ ನಿಧಾನಕ್ಕೆ ಆರಾಮಾಗಿ ರೆಡಿ ಆಗ್ಬೋದು. ಅವಳಿಗೆ ರೆಡಿ ಮಾಡಿ ನಾನು ಆಮೇಲೆ ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ನಾನು ಫಸ್ಟ್ ಹೇರ್ ಸ್ಟೈಲನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಮದುವೆಗಳಿಗೆ, ಫಂಕ್ಷನ್ಗಳಿಗೆ. ಬ್ರೈಡಲ್ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು. ಫಂಕ್ಷನ್ಗೆ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಹೇರ್ ಸ್ಟೈಲ್ ತುಂಬಾ ಇಷ್ಟ. ನಾವು ಫ್ರಂಟ್ ಸ್ವಲ್ಪ ಹೇರ್ ಸ್ಟೈಲ್ನ ಈ ಥರ ಡಿವೈಡ್ ಮಾಡಿಕೊಂಡು ಅದನ್ನು ಸ್ವಲ್ಪನೇ ರೋಲ್ ಮಾಡಿ ಈ ಥರ ಪಿನ್ನ ಹಾಕ್ಕೊಳ್ಬೇಕು ನಾವು. ಅಷ್ಟೇನೂ ಕಷ್ಟ ಅಂತೇನು ಅನಿಸಲ್ಲ. ನೋಡಿದವ್ರಿಗೆ ಇದು ಏನೋ ಕಷ್ಟ ಏನೋ ಅಂತ ಅಂದ್ಕೊಳ್ತಾರೆ. ಆದರೆ ನಾನೇ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾನೇ ಹೇರ್ ಸ್ಟೈಲ್ನ ಮಾಡ್ಕೊಳ್ತೀನಿ. ಹಾಗಾಗಿ ನನಗೇನು ಕಷ್ಟ ಅಂತಲೇ ಅನಿಸಿಲ್ಲ. ನಾನೇ ಆರಾಮಾಗಿ ಹಾಕ್ಕೊಬಿಡ್ತೀನಿ ಒಬ್ಬಳೇ. ಈ ರೀತಿ ಎರಡೂ ಕಡೆ ನಾವು ಡಿವೈಡ್ ಮಾಡಿರ್ತೀವಲ್ಲ, ರೋಲ್ ಮಾಡಿ ಈ ಥರ ಹಾಕ್ಕೊಳ್ಬೇಕು. ನಾವು ಸ್ವಲ್ಪ ಜಾಸ್ತಿ ಏರ್ ತೊಗೊಂಡು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪನೇ ಡಿವೈಡ್ ಮಾಡಿ ತೊಗೊಳ್ತಾ ಇದ್ದೀನಿ, ಜಾಸ್ತಿ ಲೈನ್ಸ್ ಬರಲಿ ಅಂತ. ಆ ರೀತಿಯೂ ಚೆನ್ನಾಗಿ ಕಾಣಿಸುತ್ತೆ. ನಾವು ಸ್ಟೆಪ್ಸ್ ರೋಲ್ ಮಾಡಿ ಹಾಕಿರೋದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಬೇಕು. ಎಲ್ಲ ಟೈಟ್ ಇರುತ್ತೆ ಸ್ವಲ್ಪ ನಾವು ರೋಲ್ ಮಾಡಿ ಹಾಕಿರೋದು. ಸ್ವಲ್ಪ ಈ ರೀತಿ ಲೂಸ್ ಮಾಡಿದ್ರೆ ಆವಾಗ ಒಂದು ಸ್ವಲ್ಪ ಉಬ್ಬಿರೋ ಥರ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಉಳಿದಿರೋ ಅಂಥ ಏರ್ನ ಈ ಥರ ರೋಲ್ ಮಾಡಿ ಅದನ್ನು ನಾಟ್ ಥರ ಹಾಕ್ಕೊಳ್ತಾ ಇದ್ದೀನಿ. ನಾವು ಕಟ್ ಮಾಡಿಸಿರೋದ್ರಿಂದ ಹೇರೆಲ್ಲ ಬಿಟ್ಕೊಳ್ತಾ ಇರುತ್ತೆ. ಅದನ್ನು ಕವರ್ ಮಾಡೋದಕ್ಕೆ ಈ ಥರ ನೆಟ್ಟೆಡನ್ನು ಹಾಕ್ಕೊಳ್ತಾ ಇದ್ದೀನಿ. ಫೇಸ್ಗೆ ನಾನಿಲ್ಲಿ ಲ್ಯಾಕ್ಮಿ ಫೌಂಡೇಶನ್ ಮತ್ತು ಮಾಯಿಶ್ಚರೈಸಿಂಗ್ ಕ್ರೀಮ್ ಎರಡನ್ನೂ ಮಿಕ್ಸ್ ಮಾಡಿ ಟ್ಯಾಪ್ ಮಾಡಿ ಬೆರಳಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ನೆಕ್ ಪೂರ್ತಿ ಹಾಕ್ಕೊಳ್ಬೇಕು. ನೈಟ್ ಹೋಗ್ತಾ ಇರೋದ್ರಿಂದ ಅಷ್ಟೇನು ಮೇಕಪ್ ಏನು ಬೇಕಾಗಿಲ್ಲ, ಸಿಂಪಲಾಗಿ ಮಾಡಿಕೊಂಡ್ರೆ ಸಾಕು. ನನ್ನ ಸ್ಯಾರಿ ಕಲರ್ ಪಿಂಕ್ ಆ್ಯಂಡ್ ಆರೆಂಜ್ ಆದ್ದರಿಂದ ಪಿಂಕ್ ಐ ಶ್ಯಾಡೋವನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಐಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಹೈಲೈಟ್ ಮಾಡಬೇಕು ನೋಸು ಮತ್ತು
ಐಬ್ರೋಸ್ ಹತ್ರ, ಚಿನ್ನ ಹತ್ರ ಅಲ್ಲೆಲ್ಲ ನಾವು ಸ್ವಲ್ಪ ಐಲೈಟರ್ನ ಯೂಸ್ ಮಾಡಿದ್ರೆ ಐಲೈಟಾಗಿ ಕಾಣಿಸುತ್ತೆ, ಫೇಸು ಗ್ಲೋ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಆದಷ್ಟು ನಾವು ಸ್ಯಾರಿ ಹಾಕ್ಕೊಳ್ಳುವಾಗ ಸ್ವಲ್ಪ ಹಣೆಗೆ ನಾವು ಬಿಂದಿಯನ್ನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡ್ರೆ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಸ್ಟೋನ್ಸ್ ಎಲ್ಲ ಇರೋದನ್ನು ಜಾಸ್ತಿ ಹಾಕ್ಕೊಂಡ್ರೆ ಸ್ಯಾರಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಫೋಟೋಸ್ಗೂ ಚೆನ್ನಾಗಿ ಬೀಳೋದಿಲ್ಲ. ಸ್ವಲ್ಪ ಪ್ಲೈನ್ ಇರುವಂಥ ಬಿಂದಿಗಳನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಸಿಂಗಲ್ ಪಿನ್ನನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಸ್ಯಾರಿ ಸಾಫ್ಟಾಗಿರೋದ್ರಿಂದ ಸಿಂಗಲ್ ವೇರ್ ಮಾಡೋಣ ಅಂತ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ. ಫೈನಲಿ ಜುವೆಲ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಫೈನಲಿ ಲುಕ್ ಈ ರೀತಿ ಬಂತು. ನಾನು ರೆಡಿ ಆಗೋ ಅಷ್ಟರಲ್ಲಿ 6 o'clock ಆಯಿತು. ನಾನು ಮತ್ತು ಸಾರಿಕಾ ಇಬ್ಬರೂ ಟೂ ವೀಲರಲ್ಲೇ ಹೊರಟ್ವಿ. ಹೊರಡೋ ಅಷ್ಟರಲ್ಲಿ ಪುರೋಹಿತರೆಲ್ಲ ಬಂದು ಫುಲ್ ಪೂಜೆಗೆಲ್ಲ ರೆಡಿ ಮಾಡಿದರು. ಪೂಜೆ ಕೊಡ್ತಿದ್ರು. ಅಣ್ಣ ಮತ್ತು ಅಣ್ಣನ ಮಕ್ಕಳು, ಅಕ್ಕ, ದೊಡ್ಡಮ್ಮ ಎಲ್ಲರೂ ಕೂಡ ಪೂಜೆಗೆ ಕೂತ್ಕೊಂಡಿದ್ರು. ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಇದ್ದಿದ್ದು, ಆದರೆ ಅವರು ಈವ್ನಿಂಗ್ ಬಂದ ತಕ್ಷಣವೇ ಎಲ್ಲ ಕಳಸ ಎಲ್ಲ ಇಟ್ಟು, ಫೋಟೋ ಎಲ್ಲ ಇಟ್ಟು ಸತ್ಯನಾರಾಯಣ ಪೂಜೆಗೆ ಪೂರ್ತಿ ರೆಡಿ ಮಾಡಿ ಬಿಟ್ಬಿಟ್ಟಿದ್ರು. ಎಲ್ಲ ಹೂವಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಅವ್ರಿಗೆ ಎಲ್ಲ ಒಪ್ಪಿಸ್ಬಿಟ್ಟಿದ್ರು ನಮ್ಮಣ್ಣ. ಹೂವಿನ ಅಲಂಕಾರ ಪೂಜೆ ಪೂರ್ತಿ ಅವರೇ ಒಪ್ಪಿಸಿದ್ರು. ಮತ್ತು ಸುದರ್ಶನ ಚಕ್ರವನ್ನು ನಮ್ಮಣ್ಣ ಮಲಗುವಂಥ ಕೋಣೆಗೆ, ಅಂದರೆ ಅವ್ರು ಮಲಗುವಂಥ ಕೋಣೆಗೆ ಈ ಸುದರ್ಶನ ಚಕ್ರವನ್ನು ಬಿಟ್ಟು ಪೂಜೆಯನ್ನು ಮಾಡ್ತಾರೆ. ಮನೆಯ ಯಜಮಾನನಿಗೆ ಈ ಪೂಜೆಯನ್ನು ಮಾಡ್ತಾರಂತೆ. ತುಂಬ ಒಳ್ಳೆಯದಾಗುತ್ತಂತೆ. ಎಲ್ಲ ತರಹದ ಪೂಜೆಗಳನ್ನು ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು ಪೂಜೆಗಳನ್ನ ಕೂಡ. ಕೆಳಗಡೆ ಪಾರ್ಕಿಂಗಲ್ಲಿ ಹೋಮವನ್ನು ಮಾಡಿದ್ರು. ಅಂದರೆ ಭೂಮಿಗೆ ಹೋಮ ಆಗಬೇಕು, ಸಲ್ಲಬೇಕು ಅಂತ ಕೆಳಗಡೆ ಪಾರ್ಕಿಂಗಲ್ಲಿ ಹೋಮವನ್ನು ಮಾಡಿದ್ರು. ಮತ್ತು ಮನೆಯ ಹಿರಿಯರು ಅಂದರೆ ತಂದೆ ತಾಯಿಗೆ ಕಾಲು ಪೂಜೆಯನ್ನು ಮಾಡಿ, ನಂತರ ಕೊನೆಯದಾಗಿ ಈ ಬಲಿ ಪೂಜೆಯನ್ನು ಮಾಡ್ತಾರೆ. ಹೊರಗಡೆ ಆಚೆ ಬಲಿ ಪೂಜೆಯನ್ನು ಮಾಡಿ ಮನೆಗೆ ದಿಷ್ಟಿಯನ್ನು ತೆಗೆದು ಕುಂಬಳಕಾಯನ್ನು ಹೊಡಿತಾರೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಬೆಳಗಿನ ಪೂಜೆ ಮತ್ತು ಮನೆ ಇಂಟೀರಿಯರು, ಮನೆ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.